ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 13. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸುವುದು. ವಸಂತ ಅವಳ 2 ತೋಳು ಹಿಡಿದು ಎತ್ತಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾ ಹೇಳಿದ, ಇದೆಂಥ ಕಾರ್ಬಾರ್ ನಿಂದು ಬೃಂದ. ನೀನಿನ್ನೂ ಬಹಳ ಹಳೆ ಕಾಲದವಳಿದ್ದಿ. ಈ ನಮೂನೆ ನಮಸ್ಕಾರ ಚಮತ್ಕಾರಗಳನ್ನು ಈಗಿನ ಕಾಲದಾಗ ಯಾರು ಕೇಳ್ತಾರಂತಿ? ನನಗೂ ಅವೆಲ್ಲ ಬೇಡ ಬೃಂದ. ಆ ಪ್ಲಾಸ್ಟಿಕ್ಕಿನ ಕಾಲಿಗೆ ನಮಸ್ಕಾರ ಒಂದು ದಂಡಕ್ಕಲ್ವೇ? ನನಗೆ ಬೇಕಾದ್ದು ನೀನು ಕೊಡುವಲ್ಲಿ. ಈ ವೇಳೆಗಾಗಲೇ ಅವಳ ಕಣ್ಣುಗಳು ತುಂಬಿ ನಿಂತಿವೆ. ಅವಳು ಆ ಕಾಲುಗಳ ಕಡೆಗೆ ನೋಡುತ್ತಿದ್ದಳು. ಅವನು ಹೇಳಿದ ಕಡೆಯ ಮಾತು ಅವಳ ಕಿವಿಗೆ ಬಿತ್ತು. ಅವಳು ಬಹುಮೆಲ್ಲಗೆ ಅಂದಳು, ನೀವು ಹಾಗೆಲ್ಲ ಮಾತಾಡಬೇಡ್ರಿ, ನನಗೆ ದುಃಖ ಆಗ್ತದ. ಮತ್ತು ನೀವು ಅಂದ್ಹಂಗ ನಾನು ಹಳೆ ಸಂಪ್ರದಾಯದಾಗ ಬೆಳೆದಾಕಿ ಒಂದೇ ಸಲಕ್ಕೆ ಅದು ಹೋಗುವುದಿಲ್ಲ. ನಿಮ್ಮ ಮನೆಗೆ ಬಂದ ಮೇಲೆ ನೀವು ಹ್ಯಾಂಗೆ ಹೇಳ್ದಿರೋ ಹಾಗೆ ಕೇಳ್ತೀನಿ. ವಸಂತ ವ್ಯಂಗ್ಯವಾಗಿ ನಕ್ಕ. ಹಂಗಾದ್ರ ಈಗ ಕೇಳೋದಿಲ್ಲ ಅನ್ನೋ? ಅವಳು ತಲೆ ಎತ್ತಿ ಅವನ ಮುಖ ನೋಡಿದಳು. ಅದರಲ್ಲಿ 10 ಅರ್ಥ ತುಂಬಿಕೊಂಡಿತ್ತು. ಅದೆಲ್ಲವೂ ಅವನಿಗೆ ತಿಳಿಯಿತು. ಮತ್ತು ಈಗಿನ ಕಲಿತ ಹುಡುಗಿಯರ ದಿಟ್ಟತನ, ಸ್ವಾತಂತ್ರ್ಯ ಪ್ರಿಯತೆ, ಸೊಕ್ಕು, ಉನ್ಮಾದಗಳು ಲವಲೇಶವೂ ಅವಳಿಗಿಲ್ಲವೆಂದು ಅವನಿಗೆ ಗೊತ್ತು. ಅವನು ಅವಳ ಬೆನ್ನು ಸವರುತ್ತಾ ಸಂತೈಸಿದ, ನಾನು ಚೈನಿ ಮಾಡ್ಲಿಕ್ಕ ಅಂದೆ ಬೃಂದ. ಅದನ್ನು ಮನಸ್ಸಿನ ತನಕ ಒಯ್ಬೇಡ. ನೀನು ಹೆಂಗಿರ್ಬೇಕೋ ಹಾಗೆ ಇದ್ದಿ. ನಗ್ನಗ್ತಾ ಹೋಗ್ಬಾ. ಆದ್ರ ನೀನು ಬರೋ ತನಕ ನಿನ್ನ ನೆನಪಿಗೆ ಅಂತ ಒಂದು ಚುಂಬನ ಇಟ್ಟು ಹೋಗು ನನ್ಗ. ಏನಂತಿ? ಅವಳಿಗೆ ಹೇಗೋ ಆಯಿತು. ಅವಳು ಅಲ್ಲಿಗೆ ಬಂದ ದಿನ ರಾತ್ರಿ ಯಾವುದೋ ಮೋಹಕ ಮಾಯೆಯಲ್ಲಿ ಸಿಲುಕಿದ್ದಳು ನಿಜ. ಈಗ ಹೊರಡುವ ಸಮಯದಲ್ಲಿ ಅವನು ಹೀಗೆ ಕೇಳುತ್ತಿದ್ದಾನೆ. ಒಂದು ಗಳಿಗೆ ಅವಳಿಗೆ ಅನಿಸಿತು, ಗಳಿಗೊಮ್ಮೆ ಹೀಗೆ ಮಾಡೋದು ಏನು ಚಂದ. ಆದರವಳು ಈ ಸಂದಿಗ್ಧದಲ್ಲಿ ಸಿಲುಕಿದಳು. ಲಜ್ಜೆ ಮುಖವನ್ನು ತಗ್ಗಿಸಿದರೂ ಧೈರ್ಯ ಮಾಡಿ ಅಂದಳು, ಇದು ನನ್ನ ಕೈಯಿಂದ ಸಾಧ್ಯ ಇಲ್ರಿ. ನಾನು ನಿಮ್ಮ ಹತ್ತಿರದಲ್ಲೇ ಇದ್ದೇನೆ. ನಿಮಗೆ ತೋರ್ದು ಹಂಗೆ ಮಾಡ್ರಿ. ಅವನು ಪಕ್ಕನೆ ನಕ್ಕ. ನನಗೆ ತೋರ್ದು ಹಂಗೆ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಅದೇ ಬೃಂದ. ಈಗ ಮನಸ್ಸಿಗೆ ಬಂದು ಹಂಗೆ ಮಾಡ್ಲಿಕ್ಕೆ ಹತ್ತದ್ರ ನನ್ನ ಕಾಲಿನ ಜೊತೆಗೆ ಹಲ್ಲು ಮುರಿದು ಕೊಟ್ಟಿ ನೀನೆ. ಬೃಂದ ತಲೆ ಎತ್ತಿ ಅಂದಳು. ಹೊರಡು ಸಮಯದಾಗ ಹೀಗೆಲ್ಲ ಮಾತಾಡಬೇಡ್ರಿ. ನನ್ನ ಮನಸ್ಸಿಗೆ ಹೆಂಗೋ ಅನಿಸ್ತದ. ಅವನು ನಕ್ಕು ಅವಳ ಬೆನ್ನು ತಟ್ಟಿದ. ನೀನು ಬಹಳ ಸಿಲ್ಲಿಗರ್ಲಿದ್ದಿ ಬೃಂದ. ಯಾವ ಕೆಡುಕು ಮನಸ್ಸಿಗೆ ತರಬೇಡ. ಇನ್ನೆಲ್ಲ ಒಳ್ಳೆದದೆ, ಹೊರಡು. ನಿನ್ನ ಪತ್ರದ ನಿರೀಕ್ಷೆ ಮಾಡೋದಿಲ್ಲ ನಾನು. ನಿನ್ನನ್ನೇ ನಿರೀಕ್ಷೆ ಮಾಡ್ತೇನೆ. ಮಲ್ಲಿಗೆಯ ದಿಂಡನ್ನು ಮುಡಿದ ಅವಳ ಮುಡಿಯನ್ನು ಮೂಸಿ ಆ ಕೆಳಗಿನ ಅವಳ ಕೊರಳಿಗೊಮ್ಮೆ ಮುದ್ದಿಟ್ಟು ಮೆದುವಾಗಿ, ಹೊರಡು ಬೃಂದ, ನಿನ್ಗಂತ ಕಾಯ್ತಿದ್ದಾರ ಎಂದು ಅವಳ ಕೈ ಬಿಟ್ಟ. ಅವಳು ಒಮ್ಮೆ ತಿರುಗಿ ನೋಡಿದಳು ಮಾತ್ರ. ಮತ್ತೆ ಸರಸರನೆ ಬಾಗಿಲು ದಾಟಿ ಹೊರಟು ಹೋದಳು. ಸಾಮಾನುಗಳನ್ನು ಟ್ಯಾಕ್ಸಿಗೆ ಹಾಕಿಯಾಗಿತ್ತು. ಬೃಂದ ಹೋದೊಡನೆ ಎಲ್ಲರೂ ಟ್ಯಾಕ್ಸಿ ಹತ್ತಿದರು. ಇನ್ನು ಬಾಪುರಾಯರು ಬಿಂದುರಾಯರಲ್ಲಿ ಮಾತು ನಡೆದೇ ಇತ್ತು. ವಸಂತ ನಿಧಾನನಾಗಿ ನಡೆದು ಬಂದು ಬಾಗಿಲಲ್ಲಿ ಕೈಕಟ್ಟಿ ನಿಂತ. ಅವರೆಲ್ಲ ವಸಂತನಿಗೆ ಬೀಳ್ಕೊಡುಗೆ ಹೇಳಿದರು. ಆದರೆ ಟ್ಯಾಕ್ಸಿಯ ಒಂದು ಕೊನೆಗೆ ಕುಳಿತಿದ್ದ ಬೃಂದ ಕಣ್ಣಿನಿಂದಲೇ ಅವನ ಅಪ್ಪಣೆ ಬೇಡಿದಳು. ಮೆಲುನಗೆ ಕಳಿಸಿದ ಇವಳೆಡೆಗೆ. ಶುಭವನ್ನು ಹೊತ್ತು ಹೊರಡುವಾಗ ಕಣ್ಣು ತುಂಬಬಾರದೆಂದು ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಕಣ್ಣು ತೇವವಾಗುತ್ತಿತ್ತು. ಎಲ್ಲರೂ ಹಿಗ್ಗಿನಿಂದ ನಗುತ್ತಿರುವಾಗ ನಾನು ಅಳುತ್ತಿರುವುದೇ. ಅವಳು ಸ್ವಲ್ಪ ಹಿಂದೆ ಸರಿದು ಕುಳಿತಳು. ಈಗ ವಸಂತ ಸ್ವಲ್ಪ ಮರೆಯಾದರೂ ಸೀತಾಬಾಯಿಯವರು ಮತ್ತೆ ಹತ್ತಿರ ಬಂದು, ಎಲ್ಲಕ್ಕೂ ಬರೆಯವ ರುಕ್ಮಿಣಿ ಎಂದು ಬೃಂದಾನ ಕಡೆ ತಿರುಗಿ, ಏನವ ಈಗಲೇ ನೀನು ಕಣ್ವರಿಸ್ತಿದ್ದೀಯೇನು? ಬ್ಯಾಗ ಬರ್ತಿಬಿಡು. ಹೊರಡ್ರಿನ ಎಂದರು. ಎಲ್ಲರೂ ಒಬ್ಬೊಬ್ಬರಿಗೆ ಕರ ಜೋಡಿಸಿಕೊಂಡಾಗ ಟ್ಯಾಕ್ಸಿ ಹೊರಟಿತು. ಬೃಂದ ತುಟಿ ಕಚ್ಚಿ ದುಃಖ ತಡೆದಳು. ಅವರೆಲ್ಲ ಒಂದು ಗಳಿಗೆ ಬಿಡುವಿಲ್ಲದಂತೆ ಒಂದೇ ಸಮನೆ ಮಾತಾಡುತ್ತಲೇ ಇದ್ದರು. ಮೈ ಮರೆತು ಕಿವುಡಿಯಂತೆ ಮೂಕಿಯಂತೆ ಕುಳಿತವಳೆಂದರೆ ಬೃಂದ ಒಬ್ಬಳೆ. ಅವಳ ಮನದ ತುಂಬ ವ್ಯಾಪಿಸಿಕೊಂಡವನೆಂದರೆ ವಸಂತ. ಅದೇ ಪಟ್ಟೆಯ ಪೈಜಾಮ ಧರಿಸಿ ಬಾಗಿಲಲ್ಲಿ ಕೈಕಟ್ಟಿ ಮುಗುಳು ನಗೆ ಸೂಸುತ್ತಾ ನಿಂತ ಅವನನ್ನು ನೋಡಿದರೆ ಅವನು 2 ಕಾಲುಗಳಿಲ್ಲದವ ಎಂದು ಹೇಳಲು ಸಾಧ್ಯವೇ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕೇವಲ 2 ದಿನಗಳ ಪರಿಚಯ, ಅರ್ಧ ಮುಕ್ಕಾಲು ಗಂಟೆಗಳ ಸಾಮೀಪ್ಯ, ಒಂದೇ ನಿಮಿಷದ ಸ್ಪರ್ಶ, ಜನ್ಮಗಳ ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಅವರಿಬ್ಬರಲ್ಲಿ ಬೆಳೆದಿದೆ. ಅವನು ಆಶ್ಚರ್ಯದಿಂದ ನಗುತ್ತಿದ್ದ. ಇದು ಏನು ವಿಲಕ್ಷಣ ರೀತಿ. ನನ್ನ ಬದುಕಿನಲ್ಲಿ ಇದುವರೆಗೆ ಅದೆಷ್ಟು ಮಂದಿ ಬಂದು ಹೋಗಿದ್ದಾರೆ. ನಮ್ಮ ಬಂಧು ಬಳಗವೆಷ್ಟು, ಗೆಳೆಯರೆಷ್ಟು, ಆತ್ಮೀಯರೆಷ್ಟು. ಬಂದು ಉಂಡು ತಿಂದು ನಕ್ಕು ನಲಿದು ಹೋದವರೆಷ್ಟು ಮಂದಿ. ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿ ತಂದೆ ಅಕ್ಕ ಭಾವಂದಿರು ಅದೆಷ್ಟು ಪ್ರೀತಿಯಿಂದ ನನ್ನನ್ನು ಕಾಣುತ್ತಾರೆ, ಅದೆಷ್ಟು ಕನಿಕರ ಪಡುತ್ತಾರೆ.
ಆದರೆ ಅವರೆಲ್ಲರ ಮೇಲಿಲ್ಲದ ವಿಚಿತ್ರ ವ್ಯಾಮೋಹ ಈ ಕೋಮಲ ಬೋಧ ಹೆಣ್ಣಿನ ಮೇಲೆ ಕವಿದಿದೆಯಲ್ಲ. ಬೆಡಗು ಬಿನ್ನಾಣವರಿಯದ ಈ ಮುಗ್ಧೆ ನನಗೇನು ಮೋಡಿ ಮಾಡಿರಬಹುದು? ವಸಂತ ಯೋಚಿಸುತ್ತಾ ನಿಂತಿರುವಾಗಲೇ ಕಾರು ಹೊರಟು ಹೋಗಿತ್ತು. ಬಿಂದುರಾಯರು ಸೀತಾಬಾಯಿ ಒಳಗೆ ಹೋಗಲೆಂದು ತಿರುಗಿ ನೋಡುತ್ತಾರೆ. ಹಾಗೆಯೇ ನಿಂತಿದ್ದಾನೆ ವಸಂತ. ಅನುಭವಿಗಳಾದರೂ ಬಿಂದುರಾಯರಿಗೆ ಅವನು ಯಾಕೆ ಹಾಗೆ ನಿಂತಿದ್ದಾನೆ ಎಂಬುದು ಅರಿವಾಯಿತು. ಅದು ಸೀತಾಬಾಯಿಯವರಿಗೂ ತಿಳಿಯಿತು. ತಮ್ಮ ಮುಖದ ಬದಲಾವಣೆ ಬೇರೆಯವರಿಗೆ ತಿಳಿಯಬಾರದೆಂದು ಅವನು ಮುಖದ ಬೇರೆ ಕಡೆ ತಿರುಗಿ ಜವಾನನನ್ನು ಕರೆದು, ಲೈಲಾ ಮಜ್ನುಗಳನ್ನ ಒಂದಿಷ್ಟು ತಿರುಗಾಡಿಸ್ಕೊಂಡ್ ಬಾ ಎಂದು ಹೇಳಿ ಒಳಗೆ ಹೋದರು. ಆದರೆ ಬಿಂದುರಾಯರು ಗಂಡು ಜೀವ. ಅವರು ಮಗನ ಮುಖ ನೋಡಿದರು. ಅವನು ಹಾಗೆಯೇ ನಿಂತಿದ್ದ. ತೀರಾ ಸ್ವಾಭಾವಿಕವೆಂಬಂತೆ ಹೇಳಿದರು, ಯಾಕಪ್ಪ ಇಲ್ಲೇ ನಿಂತೆ? ಒಳಗ್ ಕೊಡು. ವಸಂತ ನಿಧಾನವಾಗಿ ತನ್ನ ಕೋಣೆಗೆ ಹೋದ. ಸೀತಾಬಾಯಿಯವರು ಊಟದ ಮನೆಯಲ್ಲಿ ನಿಂತು ಅವನು ಒಳಗೆ ಹೋಗುವುದನ್ನೇ ನೋಡುತ್ತಿದ್ದರು. ಅವನು ಒಳಗೆ ಹೋದೊಡನೆ ಆ ದೊಡ್ಡ ಪರದೆ ಅವನ ಬೆನ್ನಿಗೆ ಮರೆಯಾಯಿತು. ಸೀತಾಬಾಯಿಯವರಿಗೆ ಮನ ಒಂದು ಬಗೆಯಾಯಿತು. ಮನದಲ್ಲೇ ಅವರೆಂದುಕೊಂಡರು, ಯಾವ ಯಾವ ವಯಸ್ಸಿನಲ್ಲಿ ಯಾರು ಜೊತೆಗಿರಬೇಕೋ ಅವರೇ ಇರಬೇಕು. ಈಗ ಅವನಿಗೆ ಹೆಂಡತಿ ಇರಬೇಕಾದ ವಯಸ್ಸು. ಅವನು ಮೊದಲಿನ ಹಾಗೆ ಇದ್ದಿದ್ದರೆ ಈ ವೇಳೆಗೆ ಮದುವೆಯಾಗಿ ಮಕ್ಕಳು ಇರುತ್ತಿತ್ತೋ ಏನೋ. ಒಂದು ದಿನ ಆ ಹುಡುಗಿ ಇವನ ಕಣ್ಣ ಮುಂದೆ ಸುಳಿದಾಡಿ ಹೊರಟು ಹೋದದ್ದಕ್ಕೆ ಎಷ್ಟು ಸಪ್ಪೆಯಾದ ಹುಡುಗ. ಕೂಡಲೇ ಹೋಗಿ ಮಗನನ್ನು ಮಾತಾಡಿಸುವುದು ಅವರಿಂದ ಸಾಧ್ಯವಾಗಲಿಲ್ಲ. ಅರ್ಧ ಗಂಟೆಯ ನಂತರ ಅವರು ಮಗನನ್ನು ಕಾಣಲು ಹೋದರು. ಆದರೆ ವಸಂತ ತನ್ನ ಕೋಣೆಯಲ್ಲಿ ಇರಲಿಲ್ಲ. ಅವರು ಆತನ ಬೈಟಕ್ಕು ದಾಟಿ ಪಕ್ಕದ ಅಂಗಳಕ್ಕಿಳಿದರು. ಅದೇ ಅಂಜೂರದ ಮರದ ಕೆಳಗೆ ಸಿಮೆಂಟಿನ ಆಸನದ ಮೇಲೆ ಭಾವನಾಶನಾಗಿ ಕೈಯಲ್ಲಿ ಒಂದು ಕೆಂಪು ಗುಲಾಬಿಯನ್ನು ಹಿಡಿದು ಮೂಸುತ್ತಾ ಕುಳಿತಿದ್ದ. ಅವನ ಎಡಬಲಗಳಲ್ಲಿ ಲೈಲಾ ಮಜ್ನು ಗಂಭೀರವಾಗಿ ಕುಳಿತಿದ್ದವು. ಅವನು ಹಿಡಿದು ಮೂಸುತ್ತಿದ್ದ ಕೆಂಪು ಗುಲಾಬಿ ಯಾವುದೆಂದು ಅವರಿಗೆ ಕೂಡಲೇ ತಿಳಿಯಿತು. ಹಿಂದಿನ ದಿನ ಒಂದು ಕಸಿ ಗಿಡದಲ್ಲಿ ಅರಳಿದ್ದ ಒಂದೇ ಕೆಂಪು ಗುಲಾಬಿಯನ್ನು ಅವರು ಮಲ್ಲೆದಂಡೆಯ ಮಧ್ಯ ಇಟ್ಟು ಬೃಂದಾಗ ಮುಡಿಸಿದ್ದರು. ಅದು ಹಿಂದಿನ ರಾತ್ರಿ ಬೃಂದ ಅಲ್ಲಿ ಬಂದು ಕುಳಿತಾಗ ವಸಂತನ ತೋಳು ತಗಲಿ ಅಲ್ಲಿ ಬಿದ್ದಿತ್ತು. ರಾತ್ರಿಯ ಹಿಮದಲ್ಲಿ ಒಣಗದೆ ಅದು ಇನ್ನೂ ಪ್ರಫುಲ್ಲಿತವಾಗಿಯೇ ಇದೆ. ವಸಂತನಿಗಾದರೂ ಇದು ಅರ್ಥವಾಗಿತ್ತು. ಈಗ ತನ್ನ ಬೃಂದಾಳು ತನ್ನ ನೆನಪಿಗಾಗಿ ಉಳಿಸಿ ಹೋದ ಈ ಹೂವನ್ನು ಹಿಡಿದು ಅಘ್ರಾಣಿಸುತ್ತಾ ಕುಳಿತಿದ್ದ. ತನ್ನನ್ನು ಹುಡುಕಿಕೊಂಡು ಬಂದ ತಾಯಿಯನ್ನು ನೋಡಿ ಮುಗುಳು ನಕ್ಕು ಕೇಳಿದ ವಸಂತ, ಏನಮ್ಮ ಬಂದೆ? ತಾಯಿ ಏನೋ ಕೇಳಲು ಬಂದಿದ್ದಾರೆಂಬುದು ಅವರ ಮುಖಭಾವದಿಂದಲೇ ಅರ್ಥವಾಗಿತ್ತು ಅವನಿಗೆ. ಆದರವನು ಸ್ವಾಭಾವಿಕವಾಗಿ ಕೇಳಿದ್ದ. ಅವರಿಗಾದರೂ ತಾವು ಕೇಳಬೇಕೆಂದಿದ್ದ ವಿಷಯವನ್ನು ಕೂಡಲೇ ಸಾಧ್ಯವಾಗದೆ ಬೇರೆಯೇ ಮಾತನಾಡಿದರು. ಮೈ ತೊಳಿತೀಯೇನೋ ಅಂತ ಕೇಳೋಣ ಅಂತ ಬಂದೆನಪ್ಪ. ತೊಳೆಯೋ ಹಂಗಿದ್ರ ಭೀಮಗೆ ಹೇಳ್ತೀನಿ. ಇದು ತಾಯಿ ಅನಿವಾರ್ಯವಾಗಿ ಆಡಿದ ಮಾತೆಂದು ಅವನಿಗೆ ತಿಳಿಯಿತು. ಮನದಲ್ಲೇ ನಕ್ಕ. ನನ್ನ ಸ್ನಾನ ಚಿಂತೆ ನಿನಗೆ ಯಾಕಮ್ಮ? ಭೀಮ ಇದ್ದಾನೆ, ಮಾಡಿಸ್ತಾನೆ. ಈಗಲೇ ಏನು ಅವಸರ ಸ್ನಾನಕ್ಕ? ಸೀತಾಬಾಯಿಯವರು ತುಸು ಪೆಚ್ಚಾದರು. ಮತ್ತೆ ವಸಂತನೇ ಕೇಳಿದ, ಯಾಕಮ್ಮ ನೀನು ಬಹಳ ಸಪ್ಪಗಿದ್ದಿ? ಯಾಕ ನೀನು ಬರಮಾಡ್ಕೊಂಡ ಸೊಸೆ ನಿನ್ನ ಮನಸ್ಸಿಗೆ ಬರಲಿಲ್ಲೇನೋ? ಸೀತಾಬಾಯಿಯವರು ಮಗನಿಗೆ ತುಸು ಗದರಿಸಿದಂತೆ ಮಾಡಿದರು. ಎಂತ ಮಾತಾಡ್ತಿ ಬಾಳ? ನಿನ್ನೆ ಲಗ್ನಪತ್ರಿಕೆ ಆದದ್ದ ಮರೆತು ಬಿಟ್ಟಿಯೇನು ನೀನು? ಅಂದಾಗ ಬೃಂದ ಹೊರಟು ಹೋದದ್ದು ಮನಸ್ಸಿಗೆ ಬೇಜಾರಾಗ್ಯದ ನನ್ಗ. ನಾನೇನೋ ಸೊಸಿನ ಮೆಚ್ಚಿಕೊಂಡಾಕೆ. ನಿಂದೇನಾದ್ರ ಕೊಂಕಿದ್ರ ಈಗಲೇ ಹೇಳ್ಬಿಡಪ್ಪ. ವಸಂತ ಆ ಗುಲಾಬಿಯನ್ನು ತನ್ನ ಬಲಗೆನ್ನೆಗೆ ಒತ್ತಿಕೊಳ್ಳುತ್ತಾ ನಕ್ಕು ಬಿಟ್ಟ. ಅಮ್ಮ, ನನಗೆ ಮದುವೆನೇ ಬೇಡ ಅಂತ ಅದರ ಚಿಂತೆನೆ ಬಿಟ್ಟಿದೆ. ನನಗೆ ನೀವಾಗೆ ಜುಲಾಮಿ ಮಾಡಿ ಮತ್ತ ಅದರ ಪಿತ್ತ ತಲೆಗೆ ಹತ್ತಿಸಿದ್ದೀರಿ. ಮೊದಲಿಗೆ ನಾನು ಹಾಯಾಗಿದ್ದಿಲ್ಲೇನು? ನಾನು ಕಾಲು ಮುರ್ಕೊಂಡ ಮ್ಯಾಲ ಯಾವ ಭೂಪ ನನಗೆ ಕನ್ಯಾ ಕೊಡ್ತೀನಂತ ಬಂದಿದ್ದ? ನೀವೇ ಮನೆ ತನಕ ಕನ್ಯಾ ಕರ್ಕೊಂಡು ಬಂದು ಲಗ್ನ ಪತ್ರಿಕೆ ಮಾಡಿಸಿ ಈಗ ನಾನು ಕೇಳಿದ್ರ ನಾ ಏನು ಹೇಳಲಿ? ಈಗ ಸೀತಾಬಾಯಿಯವರು ತುಸು ನಕ್ಕರು. ನೀನಾದರೆ ತಾಸುಗಟ್ಲೆ ಆಕಿ ಹತ್ರ ಹರಟೆ ಹೊಡೆದಿ. ನಿನಗೆ ಆಕಿ ಮರ್ಜಿ ಹೇಗನ್ನಿಸ್ತು ಅಂತ ಕೇಳಿದೆ ಸೈ. ವಸಂತನ ಮುಖ ಗಂಭೀರವಾಯಿತು. ಅವನು ಮೆದುವಾಗಿ ಹೇಳಿದ, ಅಮ್ಮ, ಬೃಂದಾನ ಯವ್ವಂದಾಕಿ ಅಂತ ನನ್ನ ಮನಸ್ಸು ಒಪ್ಪಿಕೊಳ್ಳೋ ಹಂಗಿಲ್ಲ. ಈಗಾಗಲೇ ಆಕಿಗೆ ವೈರಾಗ್ಯ ಬಂದಂಗೆ ಕಾಣಿಸ್ತದ ನನ್ಗ. ಅವಳು ಯಾಕೆ ನನ್ನ ಮದುವೆ ಆಗ್ತೀನಂತ ಒಪ್ಪಿಕೊಂಡಾಳೋ ಅದು ನನಗೆ ತಿಳಿದು. ನನ್ನ ವಿಷಯ ಎಲ್ಲ ಹೇಳಿ ಮತ್ತ ಕೇಳಿನಿ ನಾನು. ಆಕಿ ಮನಪೂರ್ವಕ ಒಪ್ಪಿಕೊಂಡಾಳ. ಇದು ನನ್ನ ಪುಣ್ಯ ಅಲ್ಲ ಅಂತೀಯೇನು? ಸೀತಾಬಾಯಿಯವರು ತಾವು ಹೊತ್ತ ಜವಾಬ್ದಾರಿಯನ್ನು ಅವನ ನೆನಪಿಗೆ ತಂದರು. ನಿನ್ನ ಪುಣ್ಯನೂ ಚಲೋ ಅದ, ಆಕಿ ಪುಣ್ಯನೂ ಚಲೋ ಅದ. ನಾನಲ್ದೆ ಮತ್ತೆ ಯಾರಪ್ಪ ಆಕಿ ತವ್ರ ಮನೆ ಜವಾಬ್ದಾರಿ ಎಲ್ಲ ಹೊತ್ತುಕೊಂತಿದ್ರು? ವಸಂತ, ನೀನು ಹಿಂಗೆ ಇರೋದನ್ನ ನೋಡ್ಲಿಕ್ಕಾಗ್ದ ಈ ಮುದಿ ವಯಸ್ಸಿನಾಗೆ ಅವ್ರ ಇಡೀ ಸಂಸಾರ ಹೊಣೆ ಹೊತ್ತಿದ್ದೇನಪ್ಪ ನಾನು. ಹೆತ್ತ ಹೊಟ್ಟೆ ತಡೆಯೋದಿಲ್ಲಲ್ಲ, ಏನು ಮಾಡಲಿ ಹೇಳು?